ಆತ್ಮೀಯ ಸಾರ್ವಜನಿಕರೇ, ಕೃಷಿ ಇಲಾಖೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಆಯೋಜಿಸುತ್ತಿದ್ದು, ಸಾವಯವ ಮತ್ತು ಸಿರಿಧಾನ್ಯಗಳ ಜೊತೆ ಕೃಷಿ ಪರಿಸರ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಹಾಗೂ ಬ್ರ್ಯಾಂಡಿಂಗ್ ಮತ್ತು ಸಾಲ ಸೌಲಭ್ಯ ಪರಿಕಲ್ಪನೆಗಳೊಂದಿಗೆ ರೈತರನ್ನ ಉದ್ಯಮಿಗಳಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಉತ್ಪಾದನೋತ್ತರ ಕೃಷಿ ಎಂಬ ಮುಖ್ಯ ಧ್ಯೇಯದೊಂದಿಗೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಆಯೋಜಿಸಿದೆ. ಇದೇ ಫೆಬ್ರವರಿ 6, 7 ಮತ್ತು 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಬನ್ನಿ, ಅನ್ವೇಷಿಸಿ, ಅವಲೋಕಿಸಿ. ಕೃಷಿ ಉತ್ಪನ್ನಗಳ ವೈವಿಧ್ಯಮಯ ಮಳಿಗೆಗಳಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನೀವು ಪಾಲ್ಗೊಳ್ಳಿ. ಕೃಷಿ ಉತ್ಪನ್ನಗಳನ್ನು ಬಳಸೋಣ, ರೈತರ ಶ್ರಮವನ್ನು ಶ್ರೀಮಂತಗೊಳಿಸೋಣ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಂಧುವರೇ ಹಾಗೂ ಚಂದನ ವಾಹಿನಿಯ ವೀಕ್ಷಕರೇ, ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಂಧುವರೇ, ಕಾಫಿ ನಮ್ಮ ಜೀವನದ ಅನೇಕ ಪೇಯಗಳಲ್ಲಿ ಒಂದು ಪ್ರಮುಖ ಪಾನೀಯವಾಗಿದೆ. ಸೊ ಅದರ ಒಂದು ಸುವಾಸನೆ ನಾವು ತಗೊಂಡ ತಕ್ಷಣವೇ ಏನೋ ಮನಸ್ಸಿಗೆ ಒಂದು ಆಹ್ಲಾದಕರ, ಒಂದು ಉಲ್ಲಾಸ, ಒಂದು ಚೇತೋಪಹಾರಿ ಒಂದು ಪಾನೀಯ ಅಂತ ಅನಿಸುತ್ತೆ ನಮಗೆ. ಸೊ ಇದು ಮಾನಸಿಕ ಮತ್ತು ದೈಹಿಕದ ಒಂದು ಕಾರ್ಯಕ್ಷಮತೆಯನ್ನು ಸಹ ಹೆಚ್ಚಿಸುತ್ತೆ ಕಾಫಿ ಕುಡಿಯೋದ್ರಿಂದ. ಅಷ್ಟೇ ಅಲ್ಲ, ಮಧುಮೇಹ, ಹೃದ್ರೋಗ, ಕ್ಯಾನ್ಸರ್, ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ನಾವು ಏನು ಕರಿತೀವಿ, ಆ ರೋಗ, ಈ ಎಲ್ಲ ರೋಗಗಳ ಒಂದು ಅಪಾಯವನ್ನು ಸಹ ಕಡಿಮೆ ಮಾಡುತ್ತೆ. ಹಾಗೆಯೇ ರಕ್ತದೊತ್ತಡವನ್ನು ಸಹ ಒಂದು ನಿಯಂತ್ರಣ ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಮಾನವನ ಒಂದು ಚರ್ಮ ಅಥವಾ ತ್ವಚೆಯ ಒಂದು ರೂಪಕ್ಕೆ ಅನುಗುಣವಾಗಿ ಒಂದು ಪೂರಕವಾಗಿ ನಾವು ಕಾಫಿ ಸೇವಿಸೋದ್ರಿಂದ ಅಥವಾ ಕುಡಿಯೋದ್ರಿಂದ ಅದರ ಒಂದು ತ್ವಚೆಯ ಒಂದು ರೂಪವನ್ನು ಸಹ ಕಾಫಿ ಹೆಚ್ಚಿಸುತ್ತೆ. ಸೊ ಆದರೆ ನಾವು ಕಾಫಿ ಮಿತ ಪ್ರಮಾಣದಲ್ಲಿ ಮಾತ್ರ ಬಳಸಿದ್ದೇ ಆಗಿದ್ರೆ ಇದೆಲ್ಲ ಒಂದು ಗುಣಧರ್ಮಗಳಿಗೆ ಅದು ಪೂರಕವಾಗಿ ಪರಿಣಮಿಸಿರುತ್ತೆ. ಬನ್ನಿ ರೈತ ಬಂದವರೇ, ನಾವು ಇವತ್ತಿನ ಒಂದು ವಿಷಯ ನಮ್ಮಲ್ಲಿ ಕಾಫಿ ತೋಟದಲ್ಲಿ ಮಣ್ಣಿನ ಆರೋಗ್ಯ ಮತ್ತು ವೈಜ್ಞಾನಿಕ ಪೋಷಕಾಂಶಗಳ ಮಹತ್ವದ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಈ ಒಂದು ವಿಷಯವನ್ನು ಚರ್ಚೆ ಮಾಡೋದಕ್ಕೆ ನಮ್ಮೊಡನೆ ಇವತ್ತು ಡಾಕ್ಟರ್ SA ನದಾಫ್, ಮಣ್ಣು ವಿಜ್ಞಾನಿಗಳು, ಕಾಫಿ ಉಪ ಸಂಶೋಧನಾ ಕೇಂದ್ರ, ಚೆಟ್ಟಹಳ್ಳಿ, ಕೊಡಗು ಜಿಲ್ಲೆಯಿಂದ ಆಗಮಿಸಿದ್ದಾರೆ. ರೈತ ಬಂದವರೇ, ತಾವು ದಯಮಾಡಿ ಈ ಒಂದು ಪ್ರಶ್ನೆಗೆ, ಈ ಒಂದು ಏನಿದೆ ತಮ್ಮ ಪ್ರಶ್ನೆಗಳು, ಕಾಫಿ ತೋಟದಲ್ಲಿ ಮಣ್ಣಿನ ಆರೋಗ್ಯ ಮತ್ತು ವೈಜ್ಞಾನಿಕ ಪೋಷಕಾಂಶಗಳ ಮಹತ್ವ, ಇದರ ಬಗ್ಗೆ ಮಾತ್ರ ತಮ್ಮ ಪ್ರಶ್ನೆ ಸೀಮಿತವಾಗಿರಬೇಕು, ಕೇಂದ್ರೀಕೃತವಾಗಿರಬೇಕು. ದೂರವಾಣಿ ಸಂಖ್ಯೆ ನಿಮ್ಮ ಟಿವಿ ಪರದೆ ಮೇಲೆ ಬರ್ತಾ ಹೋಗುತ್ತೆ. 0802354259 ಮತ್ತು 23542699. ಬನ್ನಿ ರೈತ ಬಂದವರೇ, ಕಾಫಿಯ ಒಂದು ಮಣ್ಣಿನ ಗುಣಧರ್ಮಗಳು ಹೇಗಿರಬೇಕು ಮತ್ತೆ ಕಾಫಿಯ ಬೆಳೆಗಳಿಗೆ ಪ್ರಮುಖವಾದಂತಹ ಪೋಷಕಾಂಶಗಳು ಹೇಗೆ, ಅದು ಪಾತ್ರ ಏನು, ಅದು ಹೇಗೆ ಕಾರ್ಯನಿರ್ವಹಿಸ್ತವೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಸರ್, ತಮಗೆ ಕೃಷಿ ಇಲಾಖೆಯ ಪರವಾಗಿ, ರೈತ ಬಾಂಧವರ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ಸ್ವಾಗತ ಕೋರ್ತೀನಿ ಸರ್. ತುಂಬ ಧನ್ಯವಾದಗಳು ಸರ್ ನಿಮಗೆ. ಸರ್, ಈಗ ನಾನು ಹೇಳಿದೆ ಕಾಫಿಯ ಒಂದು ಪ್ರಮುಖ ಗುಣಗಳು ಹೇಗಿರ್ತವೆ, ಅದು ಮನುಷ್ಯನಿಗೆ ಹೇಗೆ ಪೂರಕವಾಗಿದೆ. ಆದರೆ ನಾವು ಕಾಫಿ ನಾವು ಕೃಷಿ ಬೆಳೆಗಳು ಅಥವಾ ತೋಟಗಾರಿಕೆ ಬೆಳೆಗಳು ರಾಜ್ಯವ್ಯಾಪಿ ಎಲ್ಲ ಕಡೆ ಬೆಳೆದಂಗೆ ಬೆಳೆಯೋದಿಲ್ಲ. ನಾವು ಸೀಮಿತವಾಗಿರ್ತೇವೆ. ಅಂತಂದರೆ ನಮ್ಮ ರಾಜ್ಯದಲ್ಲಿ ಕಾಫಿ ಬೆಳೆಯೋ ಮಣ್ಣಿನ ಗುಣಗಳು ಎಲ್ಲೆಲ್ಲಿ ಇದ್ದಾವೆ, ಅದರ ಗುಣಧರ್ಮಗಳು ಹೇಗಿರ್ತವೆ ಅದನ್ನು ನೋಡ್ಕೊಂಡು ಅದು ಪೂರಕವಾಗಿ ಬೆಳೀತಿದ್ದಾರೆ ರೈತರು. ಸೊ ಇವು ನಮಗೆ ಗೊತ್ತಿರೋ ಹಾಗೆ ಕೊಡಗು ಜಿಲ್ಲೆ, ಸಕಲೇಶಪುರ, ಹಾಸನ ಮತ್ತು ಚಾಮರಾಜನಗರ ಸ್ವಲ್ಪ ಭಾಗ ಈ ಥರ ಗೊತ್ತಿದೆ. ಸೊ ಹೇಗಿದ್ದಾಗ ನಮ್ಮ ರಾಜ್ಯದಲ್ಲಿ ಕಾಫಿಗೆ ಸೂಕ್ತವಾದ ಮಣ್ಣುಗಳು ಮತ್ತೆ ಎಲ್ಲೆಲ್ಲಿ ಇದೆ ಸರ್, ಅದು ಯಾವುದು ಪೂರಕವಾಗಿರುತ್ತೆ, ಯಾವ ಮಣ್ಣು ಸೂಕ್ತ? ಸಾಮಾನ್ಯವಾಗಿ ಹೇಳಬೇಕಾದ್ರೆ ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಬೆಳೆಯತಕ್ಕಂಥ ಕಾಫಿ ಬೆಳೀತಕ್ಕಂಥ ಪ್ರದೇಶ ಯಾವುದಂತಂದರೆ ಕೊಡಗು ಜಿಲ್ಲೆ, ತದನಂತರ ಚಿಕ್ಕಮಗಳೂರು, ಹಾಸನ, ಅದೇ ರೀತಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ನಾವು ಕಾಫಿಯನ್ನು ಬೆಳೀತಾ ಇದ್ದೀವಿ. ಈ ಒಂದು ಮಣ್ಣಿನ ಗುಣಗಳನ್ನು ನೋಡೋದಾದರೆ ಮಣ್ಣು ತುಂಬ ಆಮ್ಲೀಯವಾಗಿರ್ತಕ್ಕಂಥ ಮಣ್ಣು. ಈ ಮಣ್ಣಿನಲ್ಲಿ ಪೋಷಕಾಂಶಗಳು ತುಂಬ ಚೆನ್ನಾಗಿ ಇರುತ್ತೆ. ಬಟ್ ಆದರೆ ಈ ಫಾಸ್ಫರಸ್ ಅಂತ ಒಂದು ಪೋಷಕಾಂಶ ಕಡಿಮೆ ಪ್ರಮಾಣದಲ್ಲಿರುತ್ತೆ, ರಂಜಕ. ತದನಂತರ ಈ ಹೆಚ್ಚು ಮಳೆ ಬೀಳುವ ಪ್ರದೇಶ ಇರುವುದರಿಂದ ಇದರಲ್ಲಿ ಸಾಮಾನ್ಯವಾಗಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಅಂತ ಪೋಷಕಾಂಶಗಳ ಪ್ರಮಾಣ ಈ ಮಣ್ಣಿನಲ್ಲಿ ಕಡಿಮೆ ಇರ್ತಾ ಹೋಗುತ್ತೆ. ಇದರದ್ದು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದ್ರೆ, ಸಾಮಾನ್ಯವಾಗಿ ಈ ಮಣ್ಣು ಕಂಪು ಮತ್ತು ಲ್ಯಾಟ್ರೈಟಿಕ್ ಸಾಯಿಲ್ಸ್ ಅಂತ ಹೇಳ್ತೀವಿ. ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಗುಣಗಳನ್ನು ಹೊಂದಿರತಕ್ಕಂಥ ಈ ಮಣ್ಣು ಸರ್. ಈ ಮಣ್ಣು ಸಾಮಾನ್ಯವಾಗಿ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರ್ತಕ್ಕಂಥ ಮಣ್ಣು.
ಸೊ ಇಂತಹ ಮಣ್ಣುಗಳು ಅಂತಂದ್ರೆ ಈಗ ತಾವು ಆಮ್ಲೀಯ ಅಂತ ಹೇಳಿದ್ರೆ ಆಮ್ಲೀಯ ಬೇಕು ಅಂತ ಹೇಳ್ತಾ ಇದ್ದೀರಾ. ಈಗ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ನಮಗೆ ತುಂಬಾ ಆಮ್ಲೀಯ ಅಥವಾ ಕ್ಷಾರೀಯ ಇದ್ದಾಗ ಸ್ವಲ್ಪ ಸಮಸ್ಯೆ ಕಂಡು ಬರುತ್ತೆ. ಹೀಗಿದ್ದಾಗ ಈ ಕಾಫಿ ಬೆಳೆಗೆ ಆಮ್ಲೀಯತೆ ಎಲ್ಲಿವರೆಗೆ ಇರ್ಬೋದು ಸರ್? ಅಂದ್ರೆ ಒಂದು ರೇಂಜ್ ಅಂತ ಇರುತ್ತಲ್ಲ, ಯಾವ ಪ್ರಮಾಣದಲ್ಲಿ ಇರಬಹುದು? ನಾವು ಸಾಮಾನ್ಯವಾಗಿ ಹೇಳಬೇಕಾದ್ರೆ ಮಣ್ಣು ಈ ಕಾಫಿ ಬೆಳೆ ತುಂಬ ಲವ್ ಮಾಡ್ತಕ್ಕಂಥ ಒಂದು ಮಣ್ಣಿನ ರಸಸಾರ ಯಾವುದು ಅಂತಂದರೆ 6.1. ಅಂದರೆ ಸ್ವಲ್ಪ ಹುಳಿ ಪ್ರಮಾಣ ಇರಲೇಬೇಕು ಮಣ್ಣಿಗೆ. ಈ ಮಣ್ಣಲ್ಲಿ ಹುಳಿಯ ಪ್ರಮಾಣ ಇದ್ದಾಗ ಇದರ ಒಂದು ಇಳುವರಿ, ಇದರ ಒಂದು ಸ್ವಾದ, ಕಾಫಿಯಲ್ಲಿರ್ತಕ್ಕಂಥ ಒಂದು ಗುಣಮಟ್ಟವನ್ನು ಹೆಚ್ಚು ಮಾಡ್ತಕ್ಕಂಥ ಸಹಾಯನ ಮಾಡುತ್ತೆ ಸರ್. ಸರ್ ಒಂದು ಕರೆ ಬರ್ತಾ ಇದೆ, ಅದ್ರ ಮತ್ತೆ ಈ ಒಂದು ಚರ್ಚೆನ ಮುಂದುವರಿಸೋಣ ನಾವು. ಸಕಲೇಶ್ಪುರದಿಂದ ಷಣ್ಮುಖ ಅನ್ನೋರು ಕರೆ ಮಾಡ್ತಾ ಇದ್ದಾರೆ. ಹಲೋ 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 ಷಣ್ಮುಖ ಅವರೇ, ಹಲೋ. ಹಾ ನಮಸ್ತೆ ಷಣ್ಮುಖ ಅವ್ರ, ಪ್ರಶ್ನೆ ಕೇಳಿ. ಕೇಳಿ ಪ್ರಶ್ನೆ ಕೇಳಿ, ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ, ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ, ಕೇಳಿಸ್ತಾ ಇದೆ ನಮಗೆ. ಹಾ ಕೇಳಿ ಷಣ್ಮುಖ ಅವರೇ. ಹೇಳಿ ಹೇಳಿ ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಸರ್ ಇದು ಮಣ್ಣು ಪರೀಕ್ಷೆ ಯಾವ ಟೈಮ್ ಮಾಡೋದು ಸರ್? ಅದು ಯಾವ ತರ ತೆಗಿಬೇಕು ಅಂತ. ಮಣ್ಣು ಮಾದರಿ ಸಂಗ್ರಹಣೆ ಬಗ್ಗೆ ಮತ್ತೆ ಯಾವ ಅದೇ ಮಣ್ಣು ಪರೀಕ್ಷೆ ಮಾಡಿದ್ರೆ ಯಾವ ಟೈಮ್ ಅಲ್ಲಿ ತೆಗಿಬೇಕು ಸರ್ ಅದು? ಆಯ್ತು ಕೇಳಿ, ಹೇಳ್ತಾರೆ. ನೋಡಿ ಷಣ್ಮುಖ ಅವರೇ, ನೀವು ಈಗ ಆಲ್ರೆಡಿ ಹಾರ್ವೆಸ್ಟ್ ಮಾಡಿದಿರಿ ಕಾಣಿಸುತ್ತೆ. ನಿಮ್ಮ ಕಾಫಿಯನ್ನ ಹಾರ್ವೆಸ್ಟ್ ಆದ್ಮೇಲೆ ಇದು ಸೂಕ್ತವಾಗಿರ್ತಕ್ಕಂಥ ಸಮಯ. ನಿಮ್ಮ ಮಣ್ಣಿನಲ್ಲಿ ಇರತಕ್ಕಂಥ ಎಲ್ಲ ಪೋಷಕಾಂಶಗಳನ್ನ ಹೀರಿ ಬೆಳೆದಿರ್ತಕ್ಕಂಥ ಕಾಫಿಗೆ ಸೂಕ್ತವಾದ ಸಮಯ ಇದೇ ಸಮಯ. ಈಗ ಹಾರ್ವೆಸ್ಟ್ ಮಾಡಿದ್ರೆ ಈ ಸಮಯದಲ್ಲಿ ನೀವು ಮಣ್ಣಿನ ಮಾದರಿಯನ್ನ ತಗೊಂಡ್ಬಿಟ್ಟು ನಿಮ್ಮ ಪಕ್ಕದ ಇಮಿಡಿಯೇಟ್ ಆಗಿ ನಿಮ್ಮ ಸಮೀಪದ ಒಂದು ಮಣ್ಣಿನ ಪರೀಕ್ಷೆ ಪ್ರಯೋಗಾಲಯಕ್ಕೆ ಕಳಿಸಿದ್ದೆ ಆದರೆ ನಿಮ್ಮ ಮಣ್ಣಿನ ಬಗ್ಗೆ ಎಲ್ಲ ಮಾಹಿತಿಯನ್ನ ನಮ್ಮ ಸಂಸ್ಥೆಯಿಂದ, ಎಸ್ಪೆಷಲಿ ನಮ್ಮ ಕಾಫಿ ಸಂಶೋಧನಾ ಕೇಂದ್ರದಿಂದ ವ್ಯವಸ್ಥೆಯನ್ನ ಮಾಡ್ತೀವಿ ಸರ್. ಆಯ್ತು ಸರ್, ತಾವು ಹೇಳ್ತಾ ಇದ್ರಿ ಆಮ್ಲೀಯತೆ ಬಗ್ಗೆ ಹೇಳ್ತಾ ಇದ್ರಿ, ಅದರ ಚರ್ಚೆ ಮುಂದುವರಿಸೋಣ ನಾವು ಇವಾಗ. ಎಷ್ಟು ಯಾವ ಒಂದು ಪ್ರಮಾಣದಲ್ಲಿ ಇರುತ್ತೆ ಮತ್ತೆ ಅದರ ಸಮಸ್ಯೆ ಅಂತ ಹೇಳಿದ್ರಲ್ಲ, ಈ ಮಣ್ಣಿನ ಆಮ್ಲೀಯತೆಯ ಬಗ್ಗೆ ಹೇಳೋದಾದ್ರೆ ನಮಗೆ ಕಾಫಿ ಬೆಳೆಗೆ ಸೂಕ್ತವಾಗಿರತಕ್ಕಂಥ ಮಣ್ಣಿನ pH ಏನಂತಂದ್ರೆ 6.1. ಸಾಮಾನ್ಯ ರಸಸಾರ 5.6 ಇಂದ 5.7, 5.8, 5.9 ಈ ಒಂದು ಮಟ್ಟದಲ್ಲಿ ನಮಗೆ ಹೆಚ್ಚು ಇಳುವರಿಯನ್ನ ಪಡ್ತಕ್ಕಂಥ ಒಂದು ಸಾಮಾನ್ಯವಾಗಿ ನಾವು ಕಾಣ್ತಾ ಇದ್ದೀವಿ ಸರ್. ಇದು ಸೂಕ್ತವಾಗಿರ್ತಕ್ಕ ಸ್ಲೈಟ್ಲಿ ಅಸಿಡಿಕ್ ಸಾಯಿಲ್ಸ್ ಅಂತ ಹೇಳ್ತೀವಿ. ಆ ಸಾಯಿಲ್ ಅಲ್ಲಿ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ. ಹೌದು ಸರ್. ಸರ್ ಈಗ ತುಂಬಾ ಆಮ್ಲೀಯತೆ ತುಂಬಾ ಹೆಚ್ಚಾದಂತ ಮಣ್ಣಲ್ಲಿ ಮತ್ತೆ ಕ್ಷಾರೀಯ ಮಣ್ಣು ಕಂಡು ಬಂದಾಗ ಅದನ್ನ ಹೇಗೆ ನಿವಾರಣೆ ಮಾಡೋದು, ಏನ್ ಬಳಕೆ ಮಾಡಬಹುದು ನಾವು? ನಮ್ಮ ಕಾಫಿ ಬೆಳತಕ್ಕಂಥ ಪ್ರದೇಶದಲ್ಲಿ ಕ್ಷಾರೀಯ ಮಣ್ಣು ಸಾಮಾನ್ಯವಾಗಿ ಕಂಡು ಬರಲ್ಲ. ಅತ್ಯಚ್ಚಾಗಿ ಮಳೆ ಬೀಳುವುದರಿಂದ ಈ ಮಣ್ಣು ಸಾಮಾನ್ಯವಾಗಿ ಆಮ್ಲೀಯತೆಯಿಂದ ಕೂಡಿರುತ್ತೆ. ಈ ಆಮ್ಲೀಯತೆಯ ಮಣ್ಣಿನಲ್ಲಿ ಪೋಷಕಾಂಶಗಳಾಗಿರ್ತಕ್ಕಂಥದ್ದು ಎಸ್ಪೆಷಲಿ ರಂಜಕ, ಫಾಸ್ಫರಸ್ ಅಂತ ಹೇಳ್ತೀವಿ. ರಂಜಕದ ಅಂಶ ಸ್ವಲ್ಪ ಕಡಿಮೆ ಇರುತ್ತೆ. ಅವೈಜ್ಞಾನಿಕವಾಗಿ ರಸಗೊಬ್ಬರನ ಬಳಸುವುದರಿಂದ ಈ ಇತ್ತೀಚಿನ ದಿನಗಳಲ್ಲಿ ಫಾಸ್ಫರಸ್ ಅಂಶ ಇದೆಯಲ್ಲ ನಮ್ಮ ಮಣ್ಣಲ್ಲಿ ತುಂಬಾ ಜಾಸ್ತಿ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಕಂಡು ಬಂದಿದೆ ಸರ್. ಆದ ಕಾರಣ ಮಣ್ಣಿನ ಪರೀಕ್ಷೆಯ ಅನುಗುಣವಾಗಿ ಈ ಕೃಷಿ ಸುಣ್ಣ ಅಥವಾ ಡೋಲೋಮೈಟ್ ಅನ್ನ ಬಳಸಿದ್ದೇ ಆದ್ರೆ ಈ ಒಂದು ಆಮ್ಲೀಯತೆಯನ್ನ ನಾವು ಸಾಮಾನ್ಯವಾಗಿ ಕಡಿಮೆ ಮಾಡಬಹುದು ಸರ್. ಸೊ ಹಾಗೆ ಈಗ ನಾವು ಕಾಫಿ, ಈಗ ಬೇರೆ ಬೆಳೆಗಳಿಗೆ ಪರಿಗಣನೆ ತಗೊಂಡಾಗ ಕಾಫಿ ಬೆಳೆ ಅಂತ ತಗೊಂಡಾಗ ನಮಗೆ ಅಲ್ಲಿ ಸುವಾಸನೆ ಬಹಳ ಮುಖ್ಯವಾಗಿ ಆಗಿರುವಂಥ ಅಂಶ. ಸುವಾಸನೆ ಆಗಿರ್ಬೋದು ಮತ್ತೆ ಅದಕ್ಕೆ ತಕ್ಕಂತೆ ರುಚಿನೂ ಸಹ. ಸೊ ಹೀಗೆ ಈ ರುಚಿ ಮತ್ತೆ ಸುವಾಸನೆಗೆ ತಕ್ಕಂತೆ ಏನಾದರೂ ಪೋಷಕಾಂಶಗಳು ಈ ಪೂರೈಕೆ ಮಾಡಬೇಕಾಗುತ್ತಾ? ಸಾಮಾನ್ಯವಾಗಿ ಈ ಪೋಷಕಾಂಶಗಳ ಒಂದು ಗುಣಮಟ್ಟವನ್ನ ನಾನು ಹೇಳಿದ ಹಾಗೆ ಕಾಫಿಯ ಗುಣಮಟ್ಟವನ್ನ ಹೆಚ್ಚು ಮಾಡೋದಕ್ಕೆ ಅಥವಾ ಸ್ವಾದವನ್ನ ಹೆಚ್ಚು ಮಾಡೋದಕ್ಕೆ, ಅದನ್ನ ರುಚಿಯನ್ನ ಹೆಚ್ಚು ಮಾಡೋದಕ್ಕೆ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ಪೋಷಕಾಂಶ ಅಂದ್ರೆ ಅದು ಗಂಧಕ ಪೋಷಕಾಂಶ. ಗಂಧಕ ಅಂಶಗಳು ಸರಳವಾಗಿ ನಮ್ಮ ಇತ್ತೀಚಿನ ದಿನಗಳಲ್ಲಿ ನಾವು ಸುಮಾರು ಮಣ್ಣುಗಳ ಪರೀಕ್ಷೆ ಮಾಡ್ತಿದ್ದೀವಿ. ಗಂಧಕ ಅಂಶ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ನಮ್ಮ ಮಣ್ಣಲ್ಲಿ. ಹೀಗಾಗಿ ಗಂಧಕದ ಅಂಶವನ್ನ ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದ್ದೇ ಆದ್ರೆ ನಮಗೆ ಬೇಕಾಗಿರತಕ್ಕಂತ ಗುಣವನ್ನ ಕಾಫಿಯಲ್ಲಿ ನಾವು ಸಾಮಾನ್ಯವಾಗಿ ಪಡ್ಕೊಳ್ಬಹುದು. ವಿಶೇಷವಾಗಿ ಗಂಧಕ ಅನ್ನುವ ಪೋಷಕಾಂಶ ಏನಿದೆ ಅದು ಇದಕ್ಕೆ ಪೂರಕವಾಗಿರ್ತಕ್ಕಂಥ ಗುಣಮಟ್ಟಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಪೋಷಕಾಂಶ. ಸರ್ ಮತ್ತೊಂದು ಸಕಲೇಶ್ಪುರದಿಂದನೇ ಕರೆ ಬರ್ತಾ ಇದೆ, ಉದಯ್ ಅನ್ನೋರು ಕರೆ ಮಾಡ್ತಾ ಇದ್ದಾರೆ. ಹಲೋ 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 ಉದಯ್ ಅವರೇ, ಹಲೋ ಹಲೋ. ನಮಸ್ತೆ ಉದಯ್ ಅವರೇ. ನಮಸ್ತೆ ನಮಸ್ತೆ, ಕೇಳಿ ಪ್ರಶ್ನೆ ಕೇಳಿ. ಕೇಳಿ ಪ್ರಶ್ನೆ ಕೇಳಿ, ನಮಗೆ ಕೇಳಿಸ್ತಾ ಇದೆ, ಹೇಳಿ.
ಹಾ, ಪ್ರಶ್ನೆ ಕೇಳಿ ಉದಯ್ ಅವರೇ. ಏನೋ ಇದ್ದಾರೆ ಅವರು ಲೈನಲ್ಲಿ ಇದ್ದಾರೆ, ಆದ್ರೆ ಕೇಳಿಸ್ತಾ ಇಲ್ಲ. ಕರೆ ಕಟ್ ಆಗಿದೆ ಅವ್ರದ್ದು. ಹಾ ಸರ್, ಹೇಳಿ ಸರ್. ಅದೇ ಇದು ಹೇಳ್ತಾ ಇದ್ರಿ ತಾವು ಸುವಾಸನೆ ಬಗ್ಗೆ. ಸುವಾಸನೆ ಬಗ್ಗೆ ಹೇಳಿದ್ರೆ ಗಂಧಕ ಇರ್ಬೋದು, ಈ ಪೊಟ್ಯಾಷಿಯಂ ಅಂಶ ಇರ್ಬೋದು, ಒಂದು ಮಣ್ಣಿಗೆ ಆ ಒಂದು ಕಾಫಿಗೆ ಗುಣಮಟ್ಟವನ್ನು ಹೆಚ್ಚು ಮಾಡೋದಕ್ಕೆ ಸಹಾಯಕಾರಿಯಾಗಿ ಕಾರ್ಯನಿರ್ವಹಿಸ್ತದೆ ಸರ್. ಓಕೆ ಸರ್. ಸೊ ಈಗ ಬೇರೆ ರಸಗೊಬ್ಬರಗಳ ಬಳಕೆ ಮಾಡಬೇಕು ಅಂತ ಹೇಳಿದಾಗ, ಸೊ ಅದನ್ನ ಅಂದರೆ ಬೇರೆ ಬೇರೆ ಪೋಷಕಾಂಶಗಳು, ಈಗ ನಮಗೆ ಪ್ರಧಾನ ಪೋಷಕಾಂಶಗಳು ಅಂತ ಇರ್ತವೆ ಮತ್ತೆ ಲಘು ಪೋಷಕಾಂಶಗಳು ಅಂತ ಇರ್ತವೆ ಸರ್. ಸೊ ಈಗ ಈ ಒಂದು ಕಟಾವು ಮಾಡಿದ ನಂತರ ಈಗ ಬೇರೆ ಮುಂಬರುವಂತಹ ಬೆಳೆಯುವಂತಹ ಕಾಫಿಗೆ ಈ ಒಂದು ವರ್ಷದಲ್ಲಿ ತಗೊಂಡ್ರೆ ಅಥವಾ ಒಂದು ಹಂಗಾಮು ತಗೊಂಡಾಗ ಯಾವ ರಸಗೊಬ್ಬರ ಅಥವಾ ಲಘು ಪೋಷಕಾಂಶಗಳನ್ನು ಹೇಗೆ ಪೂರೈಕೆ ಮಾಡಬೇಕಾಗುತ್ತೆ ಕಾಫಿಗೆ? ಸಾಮಾನ್ಯವಾಗಿ ಸರ್, ನಮ್ಮ ಯಾವುದೋ ಕಾಫಿ ಬೆಳೆಗಾರರು ಇದ್ರೆ ಸಾಮಾನ್ಯವಾಗಿ ನಮ್ಮ ಬೆಳೆಗಾರರು ಏನ್ ಮಾಡ್ತಾರೆ ಅಂದ್ರೆ ಮಣ್ಣನ್ನು ಪರೀಕ್ಷೆಗೆ ಒಳಪಡಿಸ್ತಾರೆ ಸರ್. ಮಣ್ಣನ್ನ ಪರೀಕ್ಷೆಗೆ ಒಳಪಟ್ಟು ಆ ಒಂದು ಸಮಯಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು, ಎಸ್ಪೆಷಲಿ ನಮಗೆ ಈ ಕಾಫಿಗೆ ಪೋಷಕಾಂಶಗಳನ್ನೇ ಹಾಕ್ಬೇಕಂತಂದ್ರೆ 3 ಅಂಶಗಳು ಬರ್ತವೆ. 3 ಕ್ರಿಟಿಕಲ್ ಟೈಮ್ಸ್ ಅಂತ ಹೇಳ್ತೀವಿ. ಅತ್ಯಂತ ಅವಶ್ಯಕವಾಗಿ ಈ ಪೋಷಕಾಂಶಗಳು ಹಾಕ್ಲೇಬೇಕು. ಒಂದು ಬೆಳೆ ಹಂತಗಳಲ್ಲಿ ಹಾಕ್ಬೇಕಾಗುತ್ತೆ. ಇದು ಬಹುವಾರ್ಷಿಕ ಬೆಳೆ ಆಗಿರುವುದರಿಂದ ಮೊದಲನೇದಾಗಿ ಹೂ ಬಿಡುವ ಸಮಯದಲ್ಲಿ ನಾವು ಪೋಷಕಾಂಶವನ್ನು ಕಂಪಲ್ಸರಿಯಾಗಿ ಕೊಡಬೇಕಾಗತ್ತೆ. ತದನಂತರ ಈ ಮಳೆಗಾಲ ಮುಂಚೆ ಅಥವಾ ಅಂದ್ರೆ ಈ ಒಂದು ಕಾಫಿ ಹೂ ಆಗಿರುತ್ತೆ, ಮಾರ್ಚಲ್ಲಿ ಆಗಿರುತ್ತೆ. ಮಾರ್ಚ್ ಆದ್ಮೇಲೆ ಮೇ ಜೂನ್ ಅಲ್ಲಿ ಸರ್ ಹೂ ಆಡುವ ಅಂತ ಹೇಳಿದ್ರಿ ತಾವು. ಹೂ ಆಡುವ ಅಂತ ಹಂತಕ್ಕೆ ಯಾವ ಪೋಷಕಾಂಶಗಳು ಅಂದ್ರೆ ಬೇಕಾಗುತ್ತೆ ಈ ಕಾಫಿ ಬೆಳೆಗೆ? ಎಲ್ಲ ಪೋಷಕಾಂಶಗಳು ಕಂಪಲ್ಸರಿ ಆಗಿ ಬೇಕಾಗತ್ತೆ. ಎಸ್ಪೆಷಲಿ ಈ ಪೋಷಕಾಂಶಗಳಲ್ಲಿ NPK ಗೊಬ್ಬರ ಅಂತ ಹೇಳ್ತೀವಿ ನಾವು, ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್. ಈ ಪೋಷಕಾಂಶಗಳನ್ನ ನಾವು ಈಸಿಯಾಗಿ ಕರಗಿರ್ತಕ್ಕಂಥ ರಸಗೊಬ್ಬರಗಳಿಂದ ನಾವು ಪೂರೈಕೆ ಮಾಡಬಹುದು. ಒಂದು. ಈ ಎರಡನೇದಾಗಿ ಈ ಮೇ ಜೂನ್ ಅಲ್ಲಿ ಈ ಸಮಯ ಸೂಕ್ತವಾಗಿರ್ತಕ್ಕಂಥ ಸಮಯ. ಈ ಸಮಯದಲ್ಲಿ ಪೋಷಕಾಂಶಗಳನ್ನು ನಾವು ಗಿಡಗಳಿಗೆ ಕೊಡಲೇಬೇಕು. ಈ ಸಮಯದಲ್ಲಿ ಕೊಟ್ಟಾಗ ತುಂಬಾ ಇಳುವರಿಯನ್ನ ಹೆಚ್ಚು ಪಡ್ಕೊಳ್ಬಹುದು. ತದನಂತರ 3ನೇ ಸಮಯ ಯಾವುದಪ್ಪ ಅಂದ್ರೆ ಈ ಒಂದು ಪೋಸ್ಟ್ ಮಾನ್ಸೂನ್ ಅಂತ ಹೇಳ್ತೀವಿ. ಮಳೆಗಾಲದ ನಂತರ ನಾವು ಪೋಷಕಾಂಶಗಳನ್ನ ಕೊಟ್ರೆ ನಮ್ಮ ಬೇಕಾಗಿರ್ತಕ್ಕಂಥ ಇಳುವರಿಯನ್ನ, ಆ ಗುಣಮಟ್ಟವನ್ನ ನಾವು ಮಾಡಬೇಕಾಗತ್ತೆ. ಓಕೆ. ಸೊ ಮತ್ತೊಂದು ಕರೆ ಬರ್ತಾ ಇದೆ ಸರ್. ನಾಗರಾಜನ್ ಅವರು ಮುಳುಬಾಗಿಲಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ನಾಗರಾಜ್ ಅವರೇ, ಪ್ರಶ್ನೆ ಕೇಳಿ. ಸರ್, ಇದು ನಮ್ದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು. ಗೊತ್ತಾಯ್ತು, ಕೇಳಿ. ನಾವು ಇತ್ತೀಚೆಗೆ ಏನಾಗ್ತಾ ಇದೆ, ನಮ್ಗೆ ಬ್ಯಾಂಗ್ಳೂರ್ ತಾಜಾ ನೀರು ಬಿಟ್ಬಿಟ್ಟು ಈ ಬೆಳೆಗಳಿಗೆ ಸಿಕ್ಕಾಪಟ್ಟೆ ವೈರಸ್ ಬರ್ತಾ ಇದೆ. ಮತ್ತೆ ಎರಡನೇದು, ನಾವು ಇವಾಗ ಹಸುಗಳಿಗೆ ಮೇವ್ ಆಗ್ತಾ ಇದೆ ಜೋಳ, ಅದಕ್ಕೂ ಹುಳ ಬೀಳ್ತಾ ಇದೆ. ಏನ್ ಕಾರಣ ಸರ್ ಇದು? ಯಾಕೆ ಅಂತ ಮುಂಚೆ ಈ ತರ ಇರ್ಲಿಲ್ಲ. ಒಂದ್ ನಿಮಿಷ, ತಾವು ಯಾವ ಬೆಳೆ ಬಗ್ಗೆ ಮಾತಾಡ್ತಿದ್ದೀರಿ? ನಾವು ಎಲ್ಲಾ ಬೆಳೆ ತರಕಾರಿ ನಾವು ಸಿಕ್ಕಾಪಟ್ಟೆ ಬೆಳೆಯೋದು, ಆಲೂಗಡ್ಡೆ ಆಗ್ಲಿ, ಸೌತೆಕಾಯಿ ಆಗ್ಲಿ, ಮತ್ತೆ ಟೊಮೊಟೊ. ಆಯ್ತು, ನಾವು ಇವತ್ತು ಇಲ್ಲಿ ಕೇವಲ ಕಾಫಿ ಬೆಳೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಮಣ್ಣಿನ ಆರೋಗ್ಯ ಮತ್ತು ಆ ಕಾಫಿಗೆ ಪೂರಕವಾಗಿರುವಂತಹ, ಬೆಳೆಗೆ ಪೂರಕವಾಗಿರುವಂತಹ ಪೋಷಕಾಂಶಗಳ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಅದನ್ನ ಆಯ್ತು, ಬೇರೆ ಬೆಳೆ ಅಥವಾ ಬೇರೆ ಮಾಹಿತಿ ಇದೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ನಿಮಗೆ ಯಾವ್ದು ಹತ್ರ ಇದೆಯೋ ಆ ಹೋಬಳಿ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ತಾವು ಭೇಟಿ ಮಾಡಿದ್ರೆ ತಮಗೆ ಉತ್ತರ ಸಿಗುತ್ತೆ. ಸರ್, ಈಗ ಒಂದು ಜಾಹೀರಾತು ಇದೆ, ಆ ಜಾಹೀರಾತು ವೀಕ್ಷಿಸಿ ಮತ್ತೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ಸರ್. ಓಕೆ ಸರ್. ಆತ್ಮೀಯ ಸಾರ್ವಜನಿಕರೇ, ಕೃಷಿ ಇಲಾಖೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಆಯೋಜಿಸುತ್ತಿದ್ದು, ಸಾವಯವ ಮತ್ತು ಸಿರಿಧಾನ್ಯಗಳ ಜೊತೆ ಕೃಷಿ ಪರಿಸರ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಹಾಗೂ ಬ್ರ್ಯಾಂಡಿಂಗ್ ಮತ್ತು ಸಾಲ ಸೌಲಭ್ಯ ಪರಿಕಲ್ಪನೆಗಳೊಂದಿಗೆ ರೈತರನ್ನ ಉದ್ಯಮಿಗಳಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಉತ್ಪಾದನೋತ್ತರ ಕೃಷಿ ಎಂಬ ಮುಖ್ಯ ಧ್ಯೇಯದೊಂದಿಗೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಆಯೋಜಿಸಿದೆ. ಇದೇ ಫೆಬ್ರವರಿ 6, 7 ಮತ್ತು 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಬನ್ನಿ, ಅನ್ವೇಷಿಸಿ, ಅವಲೋಕಿಸಿ. ಕೃಷಿ ಉತ್ಪನ್ನಗಳ ವೈವಿಧ್ಯಮಯ ಮಳಿಗೆಗಳಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನೀವು ಪಾಲ್ಗೊಳ್ಳಿ. ಕೃಷಿ ಉತ್ಪನ್ನಗಳನ್ನು ಬಳಸೋಣ, ರೈತರ ಶ್ರಮವನ್ನು ಶ್ರೀಮಂತಗೊಳಿಸೋಣ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ರೈತ ಬಂದವರೇ, ಮತ್ತೊಮ್ಮೆ ತಮಗೆ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ, ಇವತ್ತು ನಾವಿಲ್ಲಿ ಕಾಫಿ ತೋಟದಲ್ಲಿ ಮಣ್ಣಿನ ಆರೋಗ್ಯ ಮತ್ತು ವೈಜ್ಞಾನಿಕ ಪೋಷಕಾಂಶಗಳ ಮಹತ್ವದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಾವೀಗಾಗಲೇ ಕಾಫಿ ಬೆಳೆಗಳ ಬಗ್ಗೆ, ಮಣ್ಣಿನ ಗುಣಧರ್ಮಗಳ ಬಗ್ಗೆ ಮಾತಾಡಿದ್ವಿ, ಯಾವ ಮಣ್ಣಿನ ಪ್ರಕಾರ ಅಂತ ಮಾತಾಡಿದ್ವಿ, ಆಮೇಲೆ ಆಮ್ಲೀಯ ಮತ್ತು ಅದಕ್ಕೇನೋ ಪೂರಕವಾಗಿ ಇವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಹೀಗೆ ಸರ್, ಈಗ
ತಾವು ಹೇಳ್ತಾ ಇದ್ರಿ ಅಂದ್ರೆ ಈಗ ತಳಿಗಳ ಬಗ್ಗೆ ನಾವು ಪೋಷಕಾಂಶಗಳದಾಯ್ತು. ಆ ಪೋಷಕಾಂಶಗಳ ಸಮಯ ಆಯ್ತು, ಅದಾಯ್ತು. ಗೊಬ್ಬರ ಅದಾದ ತಕ್ಷಣನೇ ಒಬ್ಬ ಹೊಸದಾಗಿ ಬರುವಂತ ಕಾಫಿ ಬೆಳೆಗಾರನಿಗೆ ತಳಿಯ ಒಂದು ಸೂಕ್ತವಾದ ತಳಿ ಯಾವುದು ಬಳಕೆ ಮಾಡಬೇಕು ಅನ್ನೋದೊಂದು ಬರುತ್ತೆ ಪ್ರಶ್ನೆ. ಸೊ ಹೀಗಿದ್ದಾಗ ತಾವು ಮಣ್ಣಿನ ಪ್ರಕಾರಗಳು ಹೇಳ್ತಾ ಇದ್ದೀರಾ, ಈ ಬೇರೆ ಬೇರೆ ತಳಿಗಳು ಬೇರೆ ಬೇರೆ ಮಣ್ಣಿನ ಪ್ರಕಾರಗಳಿಗೆ ಸೂಕ್ತವಾಗಿದೆಯಾ ಅಥವಾ ಹೇಗೆ ರೈತರಿಗೆ ತಗೋಬೇಕು ಅವರು ಅದನ್ನು ಕಾಫಿ ಬೆಳೆ? ನಮ್ಮ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಿರತಕ್ಕಂಥ ಎಲ್ಲ ತಳಿಗಳು ಸಾಮಾನ್ಯವಾಗಿ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಅಥವಾ ಪೂರ್ವ ಘಟ್ಟಗಳಲ್ಲಿ ಏನು ಬೆಳೀತಾ ಇದ್ದಾರೆ ಅವು ಸೂಕ್ತವಾಗಿರ್ತಕ್ಕಂಥ ತಳಿಗಳಾಗಿದ್ದಾವೆ. ಅದರಲ್ಲಿ ಅರೇಬಿಕಾವನ್ನು ಹೋದಾಗ ನಾವು ಸಾಮಾನ್ಯವಾಗಿ ಈಗ ಇತ್ತೀಚೆಗೆ 15 ತಳಿಗಳನ್ನು ನಾವು ಅರೇಬಿಕಾದಲ್ಲಿ ನಮ್ಮ ಸಂಸ್ಥೆಯಿಂದ ಬಿಡುಗಡೆ ಮಾಡಿದ್ದೀವಿ ಸರ್. ಅದೇ ರೀತಿ ರೋಬೋಸ್ಟಾದಲ್ಲಿ ಬರ್ತಾ ಇದೆ. ಒಂದು ನಿಮಿಷ, ಅದೊಂದು ಪ್ರಶ್ನೆ ಏನಿದೆ ನೋಡ್ಬಿಟ್ಟು ಈ ಒಂದು ತಳಿಗಳ ಬಗ್ಗೆ ಚರ್ಚೆ ಮಾಡೋಣ. ಹಲೋ, ಅನಂತ್ ಅನ್ನೋರು ಚನ್ನಪಟ್ಟಣದಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ, ನಮಸ್ತೆ ಅನಂತ್ ಅವರೇ. ಸರ್, ನನ್ಗೆ ನಮ್ಮ ತಂಗಿ ಪಾಪು ಒಂದು ಕಾಫಿ ಕುಡಿತದ, ಚಿಕ್ಕಮಗಳೂರು ಆ ಕಡೆ ಸೈಡ್ ಕಾಫಿ ಬೇಕು ಅಂತ ಆ ತರ ಸುಗಂಧ ಬರುತ್ತೆ, ಇಲ್ಲೆಲ್ಲೂ ಲೋಕಲ್ ಸಿಗಲ್ಲ. ಆಯ್ತಾಯ್ತು, ಪ್ರಶ್ನೆ ಕೇಳಿ. ಸೌಲಭ್ಯ ಇದ್ ಮಾಡಿ ನಾವು ನೇರವಾಗಿ ಲೈವ್ ನೋಡ್ತೇವೆ, ಕಾಲ್ ಮಾಡಿದೀವಿ. ಹಾ ಸರ್, ತಮ್ಮ ಪ್ರಶ್ನೆ ಕೇಳಿ. ತಿನ್ನಿ ಸರ್, ಅದೇ ಇವ್ರು ಹೇಳ್ತಾರೆ ನೋಡಿ ಕಾಫಿ ಹಾಗೆ. ಹಲೋ, ನಾವು ಮಂಗಳೂರು ಸೈಡ್ ಕುಡಿತೀವಲ್ಲ ಆ ಟೈಪ್ ಬೇಕು ಸರ್. ಯಾವ್ದು? ಮಂಗಳೂರು ಸೈಡ್ ಇದೆ, ಚಿಕ್ಕಮಗಳೂರು ಮತ್ತೆ ಈ ಕಡೆ ಒರಿಜಿನಲ್ ಕಾಫಿ ತೋಟದಿಂದ ಕುಡಿದಿತ್ತು ಅದು ಕಾಫಿ ಗೊತ್ತದಲ್ಲ, ಆ ತರ ಕಾಫಿ ಸುಗಂಧ ಬೇಕು. ಇಲ್ಲಿ ಪಾಕೆಟ್ ಅಲ್ಲಿ ಬೇರೆ ತರ ಕೊಡ್ತಾರೆ. ಅಂದ್ರೆ ನಿಮಗೆ ನೀವು ಇವರು ಆಯ್ತು ಉತ್ತರ ಪ್ರಶ್ನೆ ಗೊತ್ತಾಯ್ತು, ಅದಕ್ಕೆ ಉತ್ತರ ನೀಡ್ತಾರೆ ತಗೊಳ್ಳಿ. ಕೇಳಿ ಸರ್, ಅವರು ಚಿಕ್ಕಮಗಳೂರು ಕಡೆ ಕಾಫಿ ಚನ್ನಪಟ್ಟಣದಿಂದ ಕರೆ ಮಾಡಿದ್ದಾರೆ. ಸೊ ಅಲ್ಲಿ ಬೇರೆ ಬೇರೆ ತರ ಕಾಫಿ ಸಿಗ್ತಾ ಇದೆ, ಆ ಗುಣಧರ್ಮ ಸಿಗ್ತಾ ಇಲ್ಲ ಕುಡಿಯೋದಕ್ಕೆ. ಅಂದ್ರೆ ಅದು ಪ್ಯೂರ್ಲಿ ಅದು ಏನೋ ಮಾರುಕಟ್ಟೆ ಬ್ರ್ಯಾಂಡಿಂಗ್ ಪ್ಯಾಕೆಟ್ ಸಂಸ್ಥೆಗಳಿಗೆ ಹೇಳ್ತಾವೆ. ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಇದರಲ್ಲಿ ಚಿಕೋರಿ ಮಿಕ್ಸ್ ಆಗಿರ್ತಕ್ಕಂಥ ಕಾಫಿ ಇರುತ್ತೆ, ಹೌದು, ಅಥವಾ ಪ್ಯೂರ್ ಕಾಫಿ ಇರುತ್ತೆ, ಅದರಲ್ಲಿ ಕಲಬೆರಕೆ ಆಗಿರ್ತಕ್ಕಂಥ ಕಾಫಿ ಇರುತ್ತೆ. ಸಾಮಾನ್ಯವಾಗಿ ನೀವು ಗಮನಿಸಿರ್ಬೇಕು, ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಇತ್ತೀಚಿನ ದಿನಗಳಲ್ಲಿ ಚಕೋರಿ ಎಷ್ಟು ಪರ್ಸೆಂಟ್ ಇದೆ, ಅದರಲ್ಲಿ ಕಾಫಿ ಎಷ್ಟು ಪರ್ಸೆಂಟ್ ಇದೆ ಅನ್ನೋದನ್ನ ಸಾಮಾನ್ಯವಾಗಿ ಎಲ್ಲ ಇದರಲ್ಲಿ ಮಾಡಿರ್ತಾರೆ. ಬಟ್ ಅದನ್ನ ನೋಡಿಕೊಂಡು ಖರೀದಿ ಮಾಡೋದು ತುಂಬಾ ಸೂಕ್ತ ಅಂತ ನನ್ನ ಒಂದು ಅನಿಸಿಕೆ ಸರ್. ಸೊ ಅದು ಈ ಪ್ರಶ್ನೆ ಇದಕ್ಕೆ ಪೂರಕವಾಗಿಲ್ಲ, ಬಟ್ ಆದ್ರೆ ಅವ್ರಿಗೆ ಏನು ಅಂತಂದ್ರೆ ಅಲ್ಲಿ ರುಚಿಕರವಾದಂತ ಕಾಫಿ ಸಿಗ್ತಾ ಇಲ್ಲ. ಸಾಮಾನ್ಯವಾಗಿ ನೋಡ್ಬೇಕಾದ್ರೆ ಕೊಡಗಿನಲ್ಲಿ ನಮ್ಗೆ ನಮ್ಮ ವೆರೈಟೀಸ್ ಇದಾವೆ. ಕೊಡಗಿನ ಒಂದು ಅರೇಬಿಕಾ ಕಾಫಿ GI ಟ್ಯಾಗ್ ಅನ್ನು ಹೊಂದಿರತಕ್ಕಂಥದ್ದು ಇದೆ. ಚಿಕ್ಕಮಗಳೂರು ಬಾಬಾ ಬುಡನ್ಗಿರಿ ಒಂದು ಕಾಫಿ ಅದರದ್ದು ಬೇರೆ ಇದೆ. ಅದೇ ರೀತಿ ಸಕಲೇಶ್ಪುರ್ ಭಾಗದಲ್ಲಿರ್ತಕ್ಕಂಥ ಕಾಫಿ ಸುಮಾರು ಭಾಗಗಳಲ್ಲಿ ಈ ಕಾಫಿಯನ್ನ ಅದರ ಗುಣಮಟ್ಟವನ್ನು ಆಧಾರದ ಮೇಲೆ ನಾವು ಇತ್ತೀಚೆಗೆ ಎಲ್ಲ ಭಾಗಗಳಲ್ಲಿ ದೊರಕತ್ತೆ. ಬೇರೆ 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 ಅದರ ಸ್ವಾದ ಮತ್ತೆ ಸುವಾಸನೆ ಬೇರೆ ಇರುತ್ತೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಇರುತ್ತೆ ಸರ್. ಅರಕು ಕಾಫಿ ಇರುತ್ತೆ, ಅದರದ್ದೇ ಒಂದು ಕ್ರೈಟೇರಿಯಾ ಬೇರೆ ಇರುತ್ತೆ, ಅದರ ಟೇಸ್ಟೇ ಬೇರೆ ಇರುತ್ತೆ. ನಮ್ಮ ಕೊಡಗಿನಲ್ಲಿ ಬೆಳೆದಿರ್ತಕ್ಕಂಥ ಕಾಫಿ ಒಂದು ಗುಣಮಟ್ಟನೇ ಬೇರೆ ಇರುತ್ತೆ. ಹೀಗಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಹ ಇದು ವ್ಯತ್ಯಾಸ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ. ಸರ್, ಇದು ತಳಿಗಳ ಬಗ್ಗೆ ಹೇಳ್ತಿದ್ರಿ ತಾವು. ಸರ್, ತಳಿಗಳಿಗೆ ಹೇಳಿದಾಗೆ ಅರೇಬಿಕಾದಲ್ಲಿ ಇತ್ತೀಚೆಗೆ 15 ತಳಿಗಳನ್ನು ನಮ್ಮ ಸಂಸ್ಥೆಯಿಂದ ಬಿಡುಗಡೆಯನ್ನು ಮಾಡಿದ್ದಾರೆ. ರೋಬೋಸ್ಟಾದಲ್ಲಿ 3 ತಳಿಗಳು ಪ್ರಚಲಿತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಈ 2 ತಳಿಗಳು ಅರೇಬಿಕಾ ಇರ್ಬೋದು, ರೋಬೋಸ್ಟಾ ಇರ್ಬೋದು, ಎರಡೂ ನಮ್ಮ ಭಾರತ ದೇಶದ ಎಲ್ಲೆಲ್ಲಿ ಕಾಫಿಯನ್ನು ಬೆಳೀತಾ ಇದ್ದೀವಿ ಆ ಭಾಗಕ್ಕೆ ಸೂಕ್ತವಾಗಿರ್ತಕ್ಕಂಥ ಹವಾಗುಣಕ್ಕೆ ಅನುಗುಣವಾಗಿ ಬೆಳೀತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ತಳಿಗಳು ಸರ್. ಈಗ ನಾವು ಪೋಷಕಾಂಶಗಳ ಬಗ್ಗೆ ಇಷ್ಟೊತ್ತು ಮಾತಾಡ್ತಾ ಇದ್ವಿ. ಇದು ರಸಗೊಬ್ಬರಗಳ ಇದು ಪ್ರಧಾನ ಪೋಷಕಾಂಶಗಳು ಮತ್ತು ಲಘು ಪೋಷಕಾಂಶಗಳು ಮಾತಾಡ್ತಾ ಇದ್ವಿ. ಅದೇ ರೀತಿ ನಾವು ಇವಾಗ ನಮಗೆ ಸಾಮಾನ್ಯವಾಗಿ ಈಗ ಸಾವಯವ ಕೃಷಿ ಈ ಥರದ್ದು ಒಂದು ಆರೋಗ್ಯಕರ ಆಹಾರ ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಿದ್ವಿ ನಾವು. ಹೀಗಿದ್ದಾಗ ನಮಗೆ ಸಾವಯವ ಗೊಬ್ಬರಗಳು ಯಾವುದಿದ್ದಾವೆ ಅಥವಾ ಸಾವಯವದಿಂದ ಪೂರಕವಾಗಿರುವಂತಹ ಪೋಷಕಾಂಶಗಳು ಕಾಫಿಗೆ ನೀಡ್ತಾ ಇದ್ದೀರಾ ಅಥವಾ ನೀಡಿದಾಗ ಯಾವ್ಯಾವ್ದು ಇದಾವೆ ಲಭ್ಯ? ಸಾವಯವಕ್ಕಿಂತಲೂ ನಮ್ಮ ಕಾಫಿಯನ್ನು ನಾವು ಶಿಫಾರಸನ್ನು ಮಾಡಿದ್ದು ಒಂದು ಪ್ರದೇಶ ಏನಂತಂದ್ರೆ ಇದು ಸಾಮಾನ್ಯವಾಗಿ ಪಶ್ಚಿಮ ಘಟ್ಟ ನೀಚ ಹರಿದ್ವಾರ ಕಾಡುಗಳಲ್ಲಿ ಬಂದಿರತಕ್ಕಂಥದ್ದು. ಈ ಒಂದು ತಳಿಗಳು ಬಿಡುಗಡೆ ಆಗಿರ್ತಕ್ಕಂಥ ತಳಿಗಳು ಈ ಸೇಡ್ ಮರಗಳ ಒಂದು ಬದಿಯಲ್ಲಿ ಬೆಳಿಬೇಕು. ಅಂದ್ರೆ ಇದರಿಂದ ನಾವು ಶಿಫಾರಸು ಮಾಡಿರ್ತಕ್ಕಂಥ ನೆರಳಿನ ಒಂದು ಮರಗಳಿತ್ತಂದ್ರೆ ಅದರಲ್ಲಿ ಸಾಮಾನ್ಯವಾಗಿ ಪ್ರತಿ ವರ್ಷ 10 ಮೆಟ್ರಿಕ್ ಟನ್ ಅಷ್ಟು ಸುಮಾರು 10 ಮೆಟ್ರಿಕ್ ಟನ್ ಅಷ್ಟು ನಾವು ಸಾವಯವ ಅಂಶವನ್ನು ನಮ್ಮ ಮಣ್ಣುಗಳಿಗೆ ದೊರಕತ್ತೆ. ಇದರಿಂದ ಸುಮಾರು ಲಘು ಪೋಷಕಾಂಶಗಳಾಗಿರ್ಬೋದು,
ಈ ಪ್ರಧಾನ ಪೋಷಕಾಂಶಗಳಿರ್ಬೋದು ಎಲ್ಲ ಹೇರಳವಾಗಿ ದೊರಕತಕ್ಕಂಥ ಕೆಲಸಗಳನ್ನ ಮಾಡುತ್ತೆ ಒಂದು. ತದನಂತರ ನಾವು ಆರ್ಗ್ಯಾನಿಕ್ ಇದು ಆಲ್ಮೋಸ್ಟ್ ಒಂದು 10 ಟನ್ ಅಷ್ಟು ನಾವು ಪ್ರತಿ ವರ್ಷ ನಮ್ಮ ಮೇಲ್ಪದರ ಮಣ್ಣಿಗೆ ಹಾಕ್ತಾ ಹೋಗ್ತೀವಿ ಅಂತ. ತದನಂತರ ಹೇಳಬೇಕಾದ್ರೆ ಹಸಿರೆಲೆ ಗೊಬ್ಬರಗಳಿದಾವೆ, ಅದನ್ನು ಸಹ ಮಾಡಬೇಕು. ಸುಮಾರು ನಮ್ಮ ತವರುಗಳಲ್ಲಿ ವೀಡ್ಗಳಿರ್ತವೆ, ವೀಡ್ಗಳನ್ನ ಚಾಪ್ ಮಾಡಿ ಅಲ್ಲೇ ಒಂದು ಚಾಪ್ ಮಾಡಿ ಅದನ್ನ ಮುಚ್ಚಿದ್ದೆ ಆದರೆ ಅದು ನಮಗೆ ಪೋಷಕಾಂಶ ಒದಗಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಸರ್ ಮತ್ತೊಂದು ಕರೆ ಬರ್ತಾ ಇದೆ, ಹಾವೇರಿಯಿಂದ ವೀರೇಶ್ ಅವರು ಕರೆ ಮಾಡ್ತಾರೆ. ಹಲೋ ಹಲೋ ಸರ್. ವೀರೇಶ್ ಅವರು ನಮಸ್ತೆ, ಪ್ರಶ್ನೆ ಕೇಳಿ. ನಮಸ್ತೆ 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 ಸರ್. ನಾವು ಹಾವೇರಿಯಿಂದ ಮಾತಾಡ್ತಾ ಇರೋದು. ಗೊತ್ತಾಯ್ತು, ಕೇಳಿ. ಅದು ನಮ್ದು ಒಂದು ಕೆಂಪು ನೆಲ ಇದೆ, ನಾವು ಅಡಿಕೆ ಇಟ್ಟಿದ್ದೇವೆ. ಅಡಿಕೆ ಮಧ್ಯೆ ಕಾಫಿ ನೆಟ್ಟರೆ ಚೆನ್ನಾಗಿರುತ್ತೆ. ಕೇಳಿ ಪ್ರಶ್ನೆ. ಓಕೆ. ಸಾಮಾನ್ಯವಾಗಿ ಏನಾಗುತ್ತೆ, ಹಾವೇರಿ ಭಾಗದಲ್ಲಿ ಸ್ವಲ್ಪ ನಮ್ಮ ಒಂದು ಮಳೆ ಅಷ್ಟೊಂದು ಜಾಸ್ತಿ ಇರಲ್ಲ, ಮತ್ತೆ ಈ ಪ್ರದೇಶದಲ್ಲಿ ಹೆಚ್ಚು ಟೆಂಪರೇಚರ್ ಇರುತ್ತೆ, ಹೌದು, ಉಷ್ಣತೆ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ನಮ್ಮ ಕಾಫಿ ಅರೇಬಿಕಾಗಿ ಬೇಕಾದ್ರೆ 15ರಿಂದ 25 ಸೆಂಟಿಗ್ರೇಡ್ ಅಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಅದರ ಒಂದು ಗುಣವನ್ನ ಪಡ್ಕೊಳ್ಬಹುದು. ತದನ ರೋಬೋಸ್ಟಾ ಅಂತಂದ್ರೆ 25ರಿಂದ 30 ಡಿಗ್ರಿಗಿಂತ ಜಾಸ್ತಿ ಹೋದಾಗ ಅದರ ಒಂದು ಗುಣಮಟ್ಟ, ಅದರ ಒಂದು ಬೆಳವಣಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗಾಗಿ ಆ ಪ್ರದೇಶದಲ್ಲಿ ಹೇಗೆ ನಾವು ಸಾಮಾನ್ಯವಾಗಿ ಹೇಳ್ಬೇಕಂತಂದ್ರೆ ಆ ಭಾಗದಲ್ಲಿ ಒಂದು ಜೋಳ ಹಾಕಿದ್ರೆ ಆಟೋಮೆಟಿಕ್ ಆಗಿ ತಾನಾಗಿ ಬಂದ್ಬಿಡುತ್ತೆ, ಅದು ನೀರಿಲ್ಲದೆ ಬರುತ್ತೆ, ಅಥವಾ ಅದಕ್ಕೆ ಯಾವ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡದೆ ಸ್ವಲ್ಪ ಅಟ್ಲೀಸ್ಟ್ ಒಂದು ಆಹಾರವನ್ನ ಕೊಡುತ್ತೆ. ಈ ಕಾಫಿಯಲ್ಲಿ ಅದೇ ತರ ಆ ಒಂದು ಗುಣಕ್ಕೆ ಅನುಗುಣವಾಗಿ ಬೆಳೆದೇ ಇದ್ರೆ ಸಾಮಾನ್ಯವಾಗಿ ಆಗಲ್ಲ. ನಾವು ಆರ್ಟಿಫಿಷಿಯಲ್ ಆಗಿ ಮಾಡಬೇಕಾಗತ್ತೆ. ಆರ್ಟಿಫಿಷಿಯಲ್ ಮಾಡಿದ್ದೇ ಆದರೆ ಅದು ಸೂಕ್ತ ಆಗತ್ತೆ ಇಲ್ಲೋದನ್ನ ನೋಡ್ಬೇಕಾಗತ್ತೆ ಸರ್. ಆ ಭಾಗಗಳಲ್ಲಿ ಸುಮಾರು ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದಾಗೆ ಪತ್ರಿಕೆಗಳಲ್ಲಿ ದಾವಣಗೆರೆ ಅಕ್ಕಪಕ್ಕದಲ್ಲಿ ಸುಮಾರು ಕಾಫಿಗಳನ್ನ ಬೆಳೀತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಅದು ಇನ್ನೂ ಸ್ಟಡಿ ಮಾಡಬೇಕಾಗುತ್ತೆ ಸರ್. ಸರ್, ಈಗ ಕಾರ್ಯಕ್ರಮದ ಹಂತಕ್ಕೆ ಬಂದಿದ್ದೀವಿ ನಾವು, ಇವಾಗ ಅಂತಿಮ ಹಂತಕ್ಕೆ. ಸರ್, ಹೀಗೆ ನಾವು ಇನ್ನೂ ಕೆಲವು ಪತ್ರಿಕೆಗಳು ಓದಿರೋ ಹಾಗೆ ಈ ಒಂದು ಕಾಫಿ ಮಣ್ಣಿನಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯ ಅಂತ ಏನೋ ಕೇಳಿದ್ವಿ. ಸೊ ಅದೇನು ಹೇಗೆ ಅದು ಮಾಲಿನ್ಯ ಇದಿರುತ್ತೆ, ಅದನ್ನು ಯಾವ ರೀತಿ ಪೂರೈಸಬಹುದು, ಮತ್ತೆ ಇದರ ಜೊತೆಲಿ ಸಂಕ್ಷಿಪ್ತವಾಗಿ ರೈತರಿಗೆ ಕಿವಿ ಮಾತು ಹೇಳಬೇಕು ಅಂತ ಕಾಫಿ ಬೆಳೆಗಾರರಿಗೆ ಏನು ಹೇಳಕ್ ಬಯಸ್ತೀರ ತಾವು? ಸರ್, ಮಣ್ಣಿನ ಪ್ಲಾಸ್ಟಿಕ್ ಅಷ್ಟೇ ಅಲ್ಲ, ಯಾಕಂದ್ರೆ ಸಾಮಾನ್ಯ ಅವೈಜ್ಞಾನಿಕವಾಗಿ ರಸಗೊಬ್ಬರನ ಬಳಸುವುದರಿಂದ ರೈತರ ಒಂದು ಆರ್ಥಿಕತೆ ಒಂದು ಕೊರತೆ ಆಗತ್ತೆ. ಯಾಕಂದ್ರೆ ಅತ್ಯಚ್ಚಾಗಿ ಅಂದ್ರೆ ಹೆಚ್ಚು ಬೆಳೀತಕ್ಕಂಥ ಪ್ರದೇಶ ಮಾಡ್ತಾ ಇದ್ದಾಗ ಅದು ಜಾಸ್ತಿ ಗೊಬ್ಬರ ಹಾಕಿದ್ರೆ ಅದು ವೇಸ್ಟ್ ಆಗತ್ತೆ. ತದನಂತರ ಮಣ್ಣಿನ ಅನಾರೋಗ್ಯಕ್ಕೆ ಒಳಪಡ್ತಕ್ಕಂಥ ಕೆಲಸ ಮಾಡುತ್ತೆ. ಮೂರನೇದು ಬೆಳೆಗಳ ಒಂದು ಕೀಟ ರೋಗ ಬಾಧೆಗಳಿಗೂ ಪ್ರೋತ್ಸಾಹನ ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ. ಹೀಗಾಗಿ ಪ್ಲಾಸ್ಟಿಕ್ ಅಷ್ಟೇ ಅಲ್ಲ, ಎಲ್ಲ ಒಂದು ಪೋಷಕಾಂಶಗಳ ನಿರ್ವಹಣೆ ಇರಬಹುದು, ಹೆಚ್ಚಾಗಿ ನಾವು ಗೊಬ್ಬರಗಳನ್ನ ಬೀಳಬಹುದು, ಹಾಕಬಹುದಾಗಿರ್ಬೋದು, ಈ ಸುಣ್ಣ ಮತ್ತು ಡೊಲೊಮೈಟ್ ಅನ್ನ ಬಳಸುವುದಾಗಿರ್ಬೋದು, ಇವೆಲ್ಲ ಏನಾಗುತ್ತೆ ಅಂದ್ರೆ ನಮ್ಮ ಮಣ್ಣಿನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಸರ್. ಹೀಗಾಗಿ ಮಣ್ಣು ಪರೀಕ್ಷಾ ಆಧಾರದ ಮೇಲೆ ನಮ್ಮ ಬೆಳೆಗಾರರು ಏನ್ ಮಾಡ್ಬೇಕಂದ್ರೆ ಅದರ ಪೂರಕವಾಗಿ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು. ಅದು ಪರೀಕ್ಷೆ ಮಾಡಿಬಿಟ್ಟೆ ಯಾವ ಏನೋ ಲಭ್ಯತೆ ಇದೆ ಮತ್ತೆ ಯಾವ್ದು ಕೊರತೆ ಇದೆ ಅದನ್ನ ಸರಿದೂಗಿಸಿ ಒಂದು ಕಾಫಿ ಬೆಳೆ ಸಾಮಾನ್ಯವಾಗಿ ಅದೇ ಮಾಡೋದು ಸರ್. ಬಟ್ ಏನಂತಂದ್ರೆ ನಮ್ಮ ಚಿಕ್ಕಮಗಳೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ಕೊಡಗಿನಲ್ಲಿ ಇರಬಹುದು, ನಾವು ಸುಮಾರು 10,000 ಮಣ್ಣನ್ನ ಪರೀಕ್ಷೆ ಮಾಡ್ತೀವಿ. ಬೇರೆ ಬೆಳೆಗಳಲ್ಲಿ ಈ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬೆಳೆಯಲ್ಲ. ಬಟ್ ಸಾಮಾನ್ಯವಾಗಿ ಕಾಫಿ ಬೆಳೆಗಾರರು ಮಣ್ಣನ್ನ ಪರೀಕ್ಷೆ ಆಧಾರದ ಮೇಲೆ ಈ ಪೋಷಕಾಂಶ ನಿರ್ವಹಣೆ ಮಾಡ್ತಾರೆ. ಬಟ್ ಇದು ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕು ಅಂತೇಳಿ ನನ್ನ ಅನಿಸಿಕೆ ಸರ್. ರೈತ ಬಂದರೆ ನೋಡಿದ್ರಲ್ಲ, ಕಾಫಿಯಲ್ಲಿ ಮಣ್ಣಿನ ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು ಮತ್ತೆ ಯಾವ ಪೋಷಕಾಂಶಗಳನ್ನ ಹೇಗೆ ಸರಿದೂಗಿಸ್ಬೇಕಂತ ಹೇಳಿ ಸಾಕಷ್ಟು ಮಾಹಿತಿಯನ್ನ ಡಾಕ್ಟರ್ ಎಸ್.ಎ. ನದಾಫ್ ಅವರು ನಮಗೆ ನೀಡಿದ್ದಾರೆ. ಸರ್, ತಮಗೆ ರೈತ ಬಂಧುವರ ಪರವಾಗಿ, ಕೃಷಿ ಇಲಾಖೆಯ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಅನ್ನದಾತ ಸುಖೀ ಭವ ಎಂಬುದು ನಮ್ಮ ಸಂಸ್ಕೃತಿ. ನೇಗಿಲ ಯೋಗಿ ದೇಶದ ಬೆನ್ನೆಲುಬು. ಈ ಅನ್ನದಾತನನ್ನ ನಾವು ಸದಾ ಸ್ಮರಿಸೋಣ. ಆತನ ಕೈಯಿಂದ ಬೆಳೆದಂತಹ ದವಸ ಧಾನ್ಯಗಳನ್ನು ನಾವು ಗೌರವದಿಂದ ಸ್ವೀಕರಿಸೋಣ. ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳು ಕರ್ನಾಟಕದ ದ್ವಿದಳ ಧಾನ್ಯಗಳ ಕಣಜವೆಂದೇ ಸುಪ್ರಸಿದ್ಧವಾಗಿವೆ. ಕಲಬುರಗಿಯ ಭೀಮಾ ತೊಗರಿ ಬೇಳೆಗೆ ಭೌಗೋಳಿಕ ಸೂಚ್ಯಂಕ ಅಂದ್ರೆ ಜಿಐ ಟ್ಯಾಗ್ ಮಾನ್ಯತೆ ದೊರೆತಿದೆ. ಭೀಮಾ ನದಿಯ ಫಲವತ್ತಾದ ಮಣ್ಣು ಈ ತೊಗರಿಗೆ ವಿಶಿಷ್ಟ ರುಚಿ, ಉತ್ತಮ ಪೌಷ್ಟಿಕಾಂಶ ಮತ್ತು ಶೀಘ್ರವಾಗಿ ಬೇಯುವಂತಹ ಗುಣವನ್ನು ನೀಡಿದೆ.
ಇದು ಕೇವಲ ತೊಗರಿಬೇಳೆ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಹೆಮ್ಮೆ ಕೂಡ ಹೌದು. ಕರ್ನಾಟಕ ಸರ್ಕಾರವು ಈ ತೊಗರಿಯನ್ನ ಭೀಮಾ ಪಲ್ಸಸ್ ಎಂಬ ಬ್ರ್ಯಾಂಡಿನೊಂದಿಗೆ ಜನಸಾಮಾನ್ಯರಿಗೆ ಒದಗಿಸ್ತಾ ಇದೆ. ನಮ್ಮ ನಾಡಿನ ಬ್ರ್ಯಾಂಡ್ಗಳನ್ನ ಪ್ರೀತಿಸೋಣ, ಬೆಂಬಲಿಸೋಣ ಮತ್ತು ಬೆಳೆಸೋಣ. ಭೀಮಾ ಪಲ್ಸಸ್ ತೊಗರಿಯನ್ನ bhimapulsas.com ವೆಬ್ಸೈಟ್ ಅಥವಾ ಅಮೆಜಾನ್ ಮೂಲಕವೂ ಸಹ ಖರೀದಿಸಬಹುದಾಗಿದೆ. ಕಾಯಕ ಗೊಬ್ಬರ ನೀರು ಕಳೆಗಳ ನಾಶ, ನೇಗಿಲ ಉಳುಮೆ ಬಿತ್ತುವ ಕಾಯಕ ಗೊಬ್ಬರ ನೀರು ಕಳೆಗಳ ನಾಶ, ಕೊಯ್ಲು ಒಕ್ಕಣೆ ಮಾರಾಟ ಮಾಹಿತಿಯ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಕೃಷಿ ದರ್ಶನ. ದನ ಕುರಿ ಮೇಕೆ ಕೋಳಿ ಮೀನು ಸಹಜ ಬೇಸಾಯ ಸಮಗ್ರ ಕೃಷಿಯು. ದನ ಕುರಿ ಮೇಕೆ ಕೋಳಿ ಮೀನು ಸಹಜ ಬೇಸಾಯ ಸಮಗ್ರ ಕೃಷಿಯು. ಮಳೆ ಬೆಳೆ ಕಳೆಯ ನೆಮ್ಮದಿ ಬದುಕಿನ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಕೃಷಿ ದರ್ಶನ.